ಶಿರಸಿ ಸಿದ್ದಾಪುರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆಯಂತೆ ಸಾರಾಯಿ ಮಟ್ಕಾ ಅಕ್ರಮ ಮರಳು ದಂಧೆ. ಏನು ಅಂದ್ರೆ ಅಕ್ರಮ ದಂಧೆಗಳು ಎಲ್ಲೆಲ್ಲಿ ನಡೀತವೆ, ಏನು ಸೆಂಡ ಮಾಡ್ತಾರೆ ಅಕ್ರಮ ಅಂಗಡಿಯಲ್ಲಿ, ಆಮೇಲೆ ಓಸಿ ನಡೀತಾ ಇದೆ, ಆಮೇಲೆ ಮರಳು ಗಾಡಿ ಮಾಮೂಲಿ ತಗೊಳ್ತಾ ಇದ್ದಾರೆ, ಕಲ್ಲು ಗಾಡಿ ತಗೊಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ಅದ್ರ ವಿರುದ್ಧ ಧ್ವನಿ ಎತ್ತಿ ಆಡಳಿತ ಪಕ್ಷದ ಶಾಸಕ ಭೀಮಣ್ಣ ನಾಯ್ಕ್ ಕಂಟ್ರೋಲ್ಗೂ ಸಿಗ್ತಿಲ್ವಂತೆ ಪೊಲೀಸ್ ಇಲಾಖೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಏನಾಗ್ತಾ ಇದೆ, ಮತ್ತೆ ಗೀತಾ ಪಾಟೀಲ್ ಅವರಿಗೆ ಎಷ್ಟು ಮಾಮೂಲಿ ಹೋಗ್ತಾ ಇದೆ, ಅದನ್ನೆಲ್ಲ ಬಹಿರಂಗಪಡಿಸ್ತೀವಿ. ಪೊಲೀಸ್ ಇಲಾಖೆ ಬಿಜೆಪಿ ಅವರ ನಿರ್ದೇಶನದಂತೆ ನಡೀತಾ ಇದೆ. ನಮ್ಮನ್ನೇ ನಾವು ರಕ್ಷಣೆ ನಾಚಿಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ. ನಾನು ಆಡಳಿತ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನನ್ನನ್ನೇ ನಾನು ರಕ್ಷಣೆ ಮಾಡ್ತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದಲೇ ಕೇಳಿ ಬಂತು ಗಂಭೀರ ಆರೋಪ. ವಸಂತ ನಾಯ್ಕ್ ಮಾಡಿದ್ದು ಪೊಲೀಸರ ಮೇಲೆ ಆರೋಪವಾ ಅಥವಾ ಶಾಸಕರ ಮಾನ ಹರಾಜ? ಎಸ್, ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಇಸ್ಪೀಟ್ ಜೂಜಾಟದ ಅಡ್ಡಗಳು ತಲೆ ಎತ್ತಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗುತ್ತಿರುವ ಕುರಿತು ನಿಮ್ಮ ಶಿರಸಿ ನ್ಯೂಸ್ ಇತ್ತೀಚೆಗಷ್ಟೇ ವಿಸ್ತೃತ ವರದಿಯೊಂದನ್ನು ಬಿತ್ತರಿಸಿತ್ತು. ಈ ವರದಿಗೆ ಕ್ಷೇತ್ರದ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾರಾಯಿ ಮಟ್ಕಾ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷನ ಬಾಯಿಂದಲೇ ಈ ಮಾತು ಬಂದಿದ್ದು ಕ್ಷೇತ್ರದ ಜನರಲ್ಲಿ ಅಚ್ಚರಿ ಮೂಡಿಸಿದೆ. ಹೌದು, ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ್ ಮನಮನೆ ಸುದ್ದಿಗೋಷ್ಠಿಯನ್ನ ನಡೆಸಿ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಬಗ್ಗೆ ಆರೋಪ ಮಾಡುವ ಸಂದರ್ಭದಲ್ಲಿ ಶಿರಸಿ ಸಿದ್ದಾಪುರ ಭಾಗದಲ್ಲಿ ಸಾರಾಯಿ ಮಟ್ಕಾ ಅಕ್ರಮ ಮರಳು ದಂಧೆ ಕಲ್ಲು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಎನ್ನುವ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಮಾಮೂಲು ಪಡೆಯುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುವ ಮೂಲಕ ಬಾಂಬ್ ಸಿಡಿಸಿದ್ದಾರೆ. ಪೊಲೀಸ್ ಇಲಾಖೆ ಬಿಜೆಪಿಯವರ ನಿರ್ದೇಶನದಂತೆ ಕೆಲಸವನ್ನ ಮಾಡ್ತಾ ಇದೆ. ರಾಜಕೀಯ ಒತ್ತಡದಿಂದ ಪೊಲೀಸ್ ಇಲಾಖೆ ನನ್ನ ಮೇಲೆ ಉದ್ದೇಶಪೂರ್ವಕ ಪ್ರಕರಣವನ್ನ ದಾಖಲಿಸಿದೆ. ಅಧಿಕಾರ ಇದೆ ಎಂದು ಡಿವೈಎಸ್ಪಿ ಗೀತಾ ಪಾಟೀಲ್ ನನ್ನ ಮೇಲೆ ದ್ವೇಷ ತೀರಿಸಿಕೊಳ್ಳುವ ಕೆಲಸವನ್ನ ಮಾಡುತ್ತಿದ್ದಾರೆ. ಆಡಳಿತ ಪಕ್ಷದ ಬ್ಲಾಕ್ ಅಧ್ಯಕ್ಷನಾಗಿದ್ದರೂ ನಮಗೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಾಗದಂತಹ ಪರಿಸ್ಥಿತಿ ಇದೆ ಎಂದು ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸಲು ಸಾಧ್ಯವಾಗುತ್ತಿಲ್ಲ ಎಂದಿದ್ದಾರೆ. ಈ ಮೂಲಕ ಆಡಳಿತ ಪಕ್ಷದ ಶಾಸಕರಾಗಿದ್ದರೂ ಭೀಮಣ್ಣ ನಾಯ್ಕ್ ಅವರಿಗೆ ಪೊಲೀಸ್ ಇಲಾಖೆ ಮೇಲೆ ಹಿಡಿತವೇ ಇಲ್ವಾ ಎನ್ನುವ ಪ್ರಶ್ನೆ ಏಳುವಂತೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಬಿಜೆಪಿ ಅವರ ನಿರ್ದೇಶನದಂತೆ ನಡೀತಾ ಇದೆ. ನಾವು ನಮ್ಮನ್ನೇ ನಾವು ರಕ್ಷಣೆ ನಾಚಿಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ. ನಾನು ಆಡಳಿತ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನನ್ನನ್ನೇ ನಾನು ರಕ್ಷಣೆ ಮಾಡ್ತಾ ಏನು ಸೆಂಡ ಮಾಡ್ತಾರೆ ಅಕ್ರಮ ಅಂಗಡಿಯಲ್ಲಿ, ಆಮೇಲೆ ಓಸಿ ನಡೀತಾ ಇದೆ, ಆಮೇಲೆ ಮರಳು ಗಾಡಿ ಮಾಮೂಲಿ ತಗೊಳ್ತಾ ಇದ್ದಾರೆ, ಕಲ್ಲು ಗಾಡಿ ತಗೊಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ಅದ್ರ ವಿರುದ್ಧ ಧ್ವನಿ ಎತ್ತಲಿ ಇವರು ಅಸಿಸ್ಟ್ಮೆಂಟ್. ಈಗ ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಒಂದು ಪಟ್ಟಿನೇ ರೆಡಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಅದಕ್ಕೆ ನಾನು ಅದ್ರ ವಿರುದ್ಧ ಒಂದು ವಾರದಲ್ಲಿ ಕರೆ ಕೊಡ್ತೀನಿ. ಇದೀಗ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಕ್ಷೇತ್ರದಲ್ಲಿರೋದು ಕಾಂಗ್ರೆಸ್ನ ಶಾಸಕ. ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರೇ ಹೀಗೆ ಕ್ಷೇತ್ರದಲ್ಲಿ ಹಲವು ದಂಧೆಗಳು ನಡೆಯುತ್ತಿರುವ ಬಗ್ಗೆ ಆರೋಪವನ್ನ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ವಸಂತ ನಾಯ್ಕ್ ಮನಮನೆ ನಿಜವಾಗಿಯೂ ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡಿದ್ದ ಅಥವಾ ಶಾಸಕರ ಮಾನವನ್ನ ಹರಾಜು ಹಾಕಿದ್ದ ಎನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದೆ. ಅದೇನೇ ಇರಲಿ, ಶಾಸಕರು ನಿರಂತರವಾಗಿ ಹಳ್ಳಿಗಳಿಗೆ ಓಡಾಡಿ ಜನಪ್ರಿಯತೆಯನ್ನು ಗಳಿಸುತ್ತಿದ್ದರೆ ಇತ್ತ ಅವರದ್ದೇ ಪಕ್ಷದ ಮುಖಂಡರು ಅವರಿಗೆ ಮುಜುಗರವನ್ನ ತರುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇದು ಹೀಗೆಯೇ ಮುಂದುವರೆದರೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಶಿರಸಿ ನ್ಯೂಸ್.